ಕಾಣುವಂತ ಕರ್ಗಣಿ ಎಸ್ಟೇಟ್ ಅನ್ನೋದ್ರಲ್ಲಿ ಕರ್ಗಣಿ ಎಸ್ಟೇಟ್ ನೋಡೋಣ. ಸೊ ಬನ್ನಿ ರೆಡಿ. ಇದು ಏನು ನೆನಪುಗಳು ಏನು ಹೇಳ್ಬೋದು ಈ ಕರ್ಗಣಿ ಎಸ್ಟೇಟ್ ಅಂತ ಹೇಳಿದಾಗ ನಿಮ್ಗೆ ಏನು ನೆನಪಿದೆ? ಸುಮಾರು 1 ವರ್ಷಗಳ ಕಾಲ ಕೆಲಸ ಮಾಡ್ಕೊಂಡಿದ್ದು. ಚೇಂಜ್ ಸಹ ಮಾಡ್ಕೊಡ್ತೀನಿ ಸರ್. ಹೇಳಿ ಏನು ನಿಮ್ಗೆ ನೆನಪುಗಳಿದೆ? ಹೋಗುವಾಗ ಪೊಲೀಸ್ ಇದಕ್ಕೆ ಅಪ್ಲಿಕೇಶನ್ ಕೊಟ್ಟಿದ್ದೀನಿ. ಸ್ನೇಹಿತರೆ ನಮಸ್ಕಾರ. ಇವತ್ತು ಎಲ್ಲರಿಗೂ ಕೂಡ ಒಂದು ತಮ್ಮ ಬಾಲ್ಯದ ನೆನಪುಗಳು ಅಷ್ಟು ಸುಲಭವಾಗಿ ನೆನಪಿರ್ಲಿಕ್ಕಿಲ್ಲ. ಯಾಕಂದ್ರೆ ನಮಗೆ 5-6 ವರ್ಷದ ನಂತರ ಆಗೋದಂಥ ನೆನಪುಗಳು ಕೂಡ ನಮಗೆ ಮಾತ್ರ ನೆನಪಿರುತ್ತೆ. ಸೊ ನನ್ನ ಜೀವನದಲ್ಲಿ ಕೆಲವೊಂದು ಬಾಲ್ಯದ ನೆನಪುಗಳನ್ನು ಹುಡುಕಾಟದಲ್ಲಿ ಹೊರಟಾಗ ನನಗೆ ಭಾಳ ಅದ್ಭುತ ಅನಿಸಿದ್ದು ಏನು ಅಂತಂದರೆ, ನಾವು ಈಗಿನ ಮಕ್ಕಳು ಪ್ರತಿಯೊಬ್ಬರು ಕೂಡ ಸಿಟಿಲಿ ಬೆಳೀತಾರೆ, ಅದು ಸಿಟಿಲೇ ಹುಡ್ತಾರೆ. ಸೊ ನಮ್ಮ ಜೀವನ ಸ್ಟಾರ್ಟ್ ಆಗಿದ್ದು ಹಳ್ಳಿಯಿಂದ ಸ್ಟಾರ್ಟ್ ಆಗಿದ್ದು. ಇವತ್ತು ಅದ್ಭುತ ನೆನಪುಗಳನ್ನು ಈ ನನ್ನ ಹಿಂದೆ ಕಾಣುವಂಥ ಕರ್ಗಣಿ ಎಸ್ಟೇಟ್ ಅನ್ನೋದ್ರಲ್ಲಿ ಈ ಅದ್ಭುತ ನೆನಪುಗಳು ನನ್ನ ಜೊತೆಗಿದೆ. ಬಟ್ ನನಗೆ ಅಷ್ಟೊಂದು ನೆನಪಿಲ್ಲ, ನನಗೆ 1-2 ವರ್ಷ ಇರ್ಬೋದು. ಸೊ ಆ ಅದ್ಭುತ ನೆನಪುಗಳನ್ನು ಇವತ್ತು ನಮ್ಮ ಜೊತೆ ನಮ್ಮ ತಂದೆ ಇದ್ದಾರೆ, ನಮ್ಮ ಜೊತೆ ನನ್ನ ಮಗ ಸಹ ನನ್ನ ಜೊತೆ ಇದ್ದಾನೆ. ಆ ಕರ್ಗಣಿ ಆ ನೆನಪುಗಳನ್ನು, ಇಲ್ಲಿ ಕಳೆದಂಥ ನೆನಪುಗಳನ್ನು ನಾನು ಅವ್ರನ್ನ ಹಾಗೆ ಕೇಳ್ತಾ ಹೊರಟಾಗ ಸೊ ಭಾಳ ಅದ್ಭುತ ಅನ್ನಿಸ್ತು. ಸೊ ಆ ಬಾಲ್ಯದ ನೆನಪುಗಳನ್ನು ನಿಮ್ಮೊಂದಿಗೆ ಕೆಲವೊಂದು ವಿಚಾರನ ಹಂಚ್ಕೊಳ್ಬೇಕು. ನಾನು ನಿಮಗೂ ಕೂಡ ಇದೇ ರೀತಿಯ ಬಾಲ್ಯದ ನೆನಪುಗಳನ್ನು ಎಲ್ಲೋ ಒಂದು ಕಡೆ ಪ್ರಾರಂಭವಾಗಿರ್ತದೆ. ಹಾಗಾಗಿ ನನ್ನ ಜೀವನ ಈ ಕರ್ಗಣಿ ಎಸ್ಟೇಟಿಂದ ಪ್ರಾರಂಭವಾಯಿತು ಅನ್ನೋದೇ ಒಂದು ಅದ್ಭುತ ಕತೆ. ಸೊ ಇಲ್ಲಿಯ ವಾತಾವರಣ, ಮಲೆನಾಡಿನ ವಾತಾವರಣದಿಂದ ಈ ಭಾಳ ಅದ್ಭುತವಾಗಿರುತ್ತೆ. ಸೊ ಇದು ಕರ್ಗಣಿ ಅನ್ನೋದು ಒಂದು ಎಸ್ಟೇಟ್ ಏನು ಊರಿದೆ. ಈ ಊರು ಚಿಕ್ಕಮಗಳೂರು ಜಿಲ್ಲೆಯ ಒಂದು ಕಾಂಡ್ಯ ಹೋಬಳಿ ಅಂತ ಹೇಳಿ ಆ ಪ್ರದೇಶದಲ್ಲಿ ಬರ್ತದೆ. ಇಲ್ಲಿ ತುಂಬ ವಿಶಾಲವಾದಂಥ ಎಸ್ಟೇಟ್ ಇದು, ಈ ಕರ್ಗಣಿ ಎಸ್ಟೇಟು. ಸೊ ಕರ್ಗಣಿ ಎಸ್ಟೇಟಿಗೆ ಹೋಗೋಣ. ನಿಮಗೂ ಕೂಡ ನನ್ನ ಬಾಲ್ಯ ನೆನಪುಗಳನ್ನು ಹೇಗೆ ಶೇರ್ ಮಾಡ್ಕೋಬೇಕು ಅನ್ನೋದು ನಮ್ಮ ತಂದೆ ಜೊತೆ ಕೇಳ್ತೀನಿ. ಅವರ ನೆನಪುಗಳನ್ನು ಏನಿದೆ ಅಂತ ನೋಡೋಣ. ಅವ್ರ ನೆನಪುಗಳ ಜೊತೆಗೆ ಅಲ್ಲಿ ನನ್ನ ನೆನಪುಗಳು ಕೂಡ ಸದಾ ಇದೆ. ಬಟ್ ನನಗೆ ಆದಂಥ ನೆನಪುಗಳಿಲ್ಲ. ಸೊ ನಾನು ಇಲ್ಲಿ ಕಳೆದಂಥ ಇಲ್ಲಿ ಇದೇ ಜಾಗದಲ್ಲಿ ಓಡಾಡಿದ್ದೀನಿ. ಸೊ ಬಟ್ ಈ ಬುದ್ಧಿ ಬರೋವರೆಗೂ ಆ ನೆನಪುಗಳು ನನಗೆ ಯಾವುದು ಗೊತ್ತಿಲ್ಲ. ಸೊ ಇವತ್ತು ಅವರು ಕಂಡಂತಹ ದಿನಗಳು, ನಾನು ಕಳೆದಂಥ ಗಳಿಗೆಗಳನ್ನು ಹೇಗಿದೆ, ಯಾವ ಥರ ಅನ್ನೋದನ್ನ ನೋಡೋಣ. ಬನ್ನಿ ಹೋಗೋಣ ಕರ್ಗಣಿ ಎಸ್ಟೇಟಿಗೆ. ಸೊ ಈ ಕರ್ಗಣಿ ಎಸ್ಟೇಟ್ ನೆನಪು ನನಗಿಲ್ಲ, ನಮ್ಮ ತಂದೆ ನಮ್ಮ ಜೊತೆ ಇರೋದ್ರಿಂದ ಸೊ ಅವರ ನೆನಪುಗಳ ಜೊತೆಗೆ ಅಲ್ಲಿ ನನ್ನ ನೆನಪುಗಳನ್ನು ಮೆಲುಕು ಹಾಕುವ ಪ್ರಯತ್ನ ಮಾಡ್ತೀನಿ. ನಮ್ಮ ಜೊತೆ ಎಂದಿನಂತೆ ಹನುಮಂತ ಗೌಡ್ರು ಇದ್ದಾರೆ, ನಮ್ಮ ತಂದೆ ಇದ್ದಾರೆ, ನನ್ನ ಮಗ ಇದ್ದಾನೆ. ಸೊ ಹಾಗೆ ನಮ್ಮ ತಂಗಿ ಮಗ ಸಹ ಇದ್ದಾನೆ. ಅವರ ಜೊತೆಗೆ ಈ ಕರ್ಗಣಿ ಎಸ್ಟೇಟ್ ನೋಡೋಣ. ಸೊ ಬನ್ನಿ ರೆಡಿ. ಇದು ಏನು ನೆನಪುಗಳು ಏನು ಹೇಳ್ಬೋದು ಈ ಕರ್ಗಣಿ ಎಸ್ಟೇಟ್ ಅಂತ ಹೇಳಿದಾಗ ನಿಮ್ಗೇನು ನೆನಪಿದೆ? ನಾನು 1982ನೇ ಇಸ್ವಿಯಲ್ಲಿ ನಾನು ಈ ಎಸ್ಟೇಟಿಗೆ ಒಂದು ಕೂಲಿ ಕಾರ್ಮಿಕನಾಗಿ ಬಂದೆ. ಈ ಕೂಲಿ ಕಾರ್ಮಿಕ ಅಂತ ಹೇಳೋದಕ್ಕಿಂತ ಮೊದಲು ನಾನು ಸ್ವಲ್ಪ ಕೆಲಸದಲ್ಲಿ ನಿಪುಣನಾಗಿದ್ದೆ, ಸ್ವಲ್ಪ ವಿದ್ಯಾವಿತ್ತು. ಅದ್ರ ಜೊತೆಗೆ ನಾನು ಏನೋ ಇಲ್ಲಿ ಎಸ್ಟೇಟಲ್ಲಿ ಒಂದು ರೈಟ್ರ್ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ನಿರೀಕ್ಷೆಯಿಂದ ಯಾರೋ ಹೇಳಿದರು, ಈ ಶಂಕರೇಗೌಡರು ಕರ್ಗಣಿ ಎಸ್ಟೇಟಲ್ಲಿ ಒಳ್ಳೆ ಜನ ಇದ್ದಾರೆ, ಸಾಹುಕಾರರಿದ್ದಾರೆ, ಅವರು ನಿಮಗೆ ಕೆಲಸ ಕೊಡ್ಬೋದು ಅಂತ ಹೇಳಿದರು. ಆ ಮಾತಿನ ಪ್ರಕಾರ ನಾನು ಇವರಲ್ಲಿ ಬಂದು ಈ ಎಸ್ಟೇಟಿಗೆ ಬಂದು ಅವರಲ್ಲಿ ಕೆಲಸ ಕೇಳಿಕೊಂಡು ನಾನು ಈ ಕೆಲಸವನ್ನು ರೈಟ್ರಾಗಿ ಕೆಲಸ ಮಾಡಿಕೊಂಡಿದ್ದೆ. ಆ ಒಂದು ಸಮಯದಲ್ಲಿ ನಾನು ಹೇಳಬೇಕಂತಾದರೆ ಇಲ್ಲಿ ಸುಮಾರು ಕೂಲಿ ಕಾರ್ಮಿಕರು 20-30 ಜನ ಕೆಲಸಗಾರರಿದ್ದರು. ಹಾಗೆ ಭಾರಿ ಸಾಹುಕಾರರು ಮತ್ತು ಸಾಹುಕಾರರ ಮಿಸ್ಸಸ್ಸು ಶಾಂತಕ್ಕ ಅಂಥೇಳಿ, ಅವರು ಭಾರಿ ಒಳ್ಳೆಯವರು. ನಮ್ಮನ್ನು ಭಾರಿ ಪ್ರೀತಿಯಿಂದ ಒಳ್ಳೆಯ ರೀತಿಯಿಂದ ಕೆಲಸ ಮಾಡಬೇಕು ಅಂತೇಳಿ ನಮಗೆ ಹೇಳೋರು. ನಾವು ಅದೇ ರೀತಿ ಅವರ ಕಾರ್ಮಿಕರ ಜೊತೆ ನಾವು ಕೆಲಸವನ್ನು ಈ ತೋಟದಲ್ಲಿ ಮಾಡ್ತಾ ಇದ್ದೆವು. ಮಾಡಿ 1 ವರ್ಷ ಆದ ನಂತರ ನಮಗೆ ಏನೋ ಇವರ ಒಂದು ಕೊಟ್ಟ ದಾರಿದೀಪದಿಂದ ನಾನು ಸ್ವಲ್ಪ ವಿದ್ಯೆ ಕಲ್ತಿದ್ದು, ಕೇವಲ SLC ಪಾಸ್ ಆಗಿದ್ದಿದ್ದು. 1975ರಲ್ಲಿ SLC ಪಾಸ್ ಆಗಿದ್ದೆ. ಆ ಒಂದು ನಿರೀಕ್ಷೆಯಲ್ಲಿ ನಾನು ಸರ್ಕಾರಿ ಕೆಲಸಕ್ಕೆ ಹೋಗ್ಬೇಕಂತ ನಿರೀಕ್ಷೆಯಲ್ಲಿತ್ತು. ಜೊತೆಗೆ ಈ ರೈತರ ಕೆಲಸವನ್ನು ಮಾಡ್ಕೊಂಡ್ಬಿಟ್ಟು ನಾನು ಜೀವನ ಸಾಗಿಸೋಣ ಅಂತ, ಮುಂದೆ ನೋಡೋಣ ಸರ್ಕಾರಿ ಕೆಲಸ ಸಿಗ್ಬೋದೇನೋ ಅಂತ ಒಂದು ನಂಬಿಕೆಯಿಂದ ನಾನು ಇಲ್ಲಿ ಬಂದಾಗ, ನನಗೆ ಇಲ್ಲಿ ಕೆಲಸ ಮಾಡ್ತಾ ಇರುವಾಗಲೇ ನನಗೆ ಪೊಲೀಸ್ ಇಲಾಖೆಗೆ ಎಂಪ್ಲಾಯ್ಮೆಂಟ್ ಮುಖಾಂತರ ಆರ್ಡ್ರ್ ಬಂತು. ಆ ಪೊಲೀಸ್ ಇಲಾಖೆಗೆ ನಾನು ಸೇರಿಕೊಂಡು ಇಲ್ಲಿಂದನೇ ಸಿಕ್ಕಿದ್ದು ಜಾನ್ ಸಿಕ್ಕಿದ್ದು. ಇಲ್ಲಿ ಬಂದಮೇಲೆ ಇಲ್ಲಿ ಬಿಟ್ಟು ಆದ ನಂತರ ನಾನು ಕಲ್ಮನೆ ಎಸ್ಟೇಟಲ್ಲೂ ಸಹ ನಾನು ಸೂಪರ್ವೈಸರ್ ಆಗಿ ಕೆಲಸ ಮಾಡ್ಕೊಂಡಿದ್ದೆ. ಆ ನಂತರ ನನಗೆ ಇಲ್ಲಿಯೇ ಒಂದು ಫಸ್ಟ್ ತಳಹದಿಯಿಂದನೇ ನನಗೆ ಮುಂದೆ ಕೆಲಸ ಸಿಕ್ಕಿದ್ದು ನನ್ನ ಭಾವನೆ. ಅದನ್ನು ನಾನು ಇಲ್ಲಿಂದ ಕೆಲಸ ಬಿಟ್ಟು ಹೋದಾದ ನಂತರ ನಾನು ಸರ್ಕಾರಿ ಕೆಲಸವನ್ನು ಪೊಲೀಸ್ ಇಲಾಖೆಯಲ್ಲಿ ಸುಮಾರು 32 ವರ್ಷಗಳ ಕಾಲ ಮಾಡಿ ನಾನು ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಹಾಗೂ ಎಲ್ಲ ಕಲ್ತಿದ್ದೆ. ನೋಡಿ, ಇಲ್ಲಿಂದ ನೆನಪು ನಮಗಿಲ್ಲ ಏನು. ಇಲ್ಲೇ ಹುಟ್ಟಿದ್ದು ನೀವು? ಹುಟ್ಟಿ 2 ವರ್ಷ ಆಗಿತ್ತು. ಕರ್ಗಣಿ ಎಸ್ಟೇಟ್ನಲ್ಲಿ ರೈಟರಾಗಿ ಕೆಲಸ ಮಾಡ್ಕೊಂಡಿದ್ದು ಇದೇ ಬಂಗ್ಲೆಯಲ್ಲಿ.
ಜೊತೆಗೆ ನಾವು ಇಲ್ಲಿ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದಿದ್ದು. ನೀನು ಅವಾಗ ಚಿಕ್ಕ 2 ವರ್ಷ, ನಿನಗೆ ಸರಿಯಾದ ಮಾಹಿತಿ ಯಾವುದೇ ಇಲ್ಲ. ನಾನು, ನನ್ನ ಹೆಂಡತಿ, ನೀನು ಸಹ ಇಲ್ಲಿ ಇದ್ದಿದ್ದು. ಮತ್ತು ನನ್ನ ಮಗಳು, ಅವಳು ಸಹ ಜೊತೆಯಲ್ಲಿ ಇದ್ದಳು. ಆ ನಂತರ ನಾವು ಇಲ್ಲೇ ಕೆಲಸ ಮಾಡಿಕೊಂಡು ಸುಮಾರು 1 ವರ್ಷಗಳ ಕಾಲ ಕೆಲಸ ಮಾಡ್ಕೊಂಡಿದ್ದು. ನೀವು ಮಕ್ಕಳ? ನನ್ನ ಮಗ ಅವನು ನನ್ನ ಸಣ್ಣ ಮಗ, ನಮ್ಮ ಫ್ರೆಂಡು ಮತ್ತು ಅವ್ರ ಫ್ರೆಂಡ್ ಅವರು ನಮ್ಮ ಸ್ಟೂಡೆಂಟ್, ನನ್ನ ತಂಗಿ ಮಗ. ನನ್ನ ಚಿಕ್ಕಳ ಅವಾಗ ನೋಡಿಲ್ಲ, ಇಲ್ಲಿದ್ಲ ಅವಾಗ. ಹೌದಾ? ಸ್ನೇಹಿತರೆ, ನಾವು ಕೊನೆಗೂ ಕರ್ಗಣಿ, ನನ್ನ ಬಾಲ್ಯದ ನೆನಪುಗಳನ್ನ ಹುಡುಕೊಂಡು ಹೊರಟಾಗ ಕೊನೆಗೆ ಕರ್ಗಣಿ ಎಷ್ಟೊತ್ತಿಗೆ ಬಂದು, ಕರ್ಗಣಿ ಎಷ್ಟೊತ್ತಿನ ಓನರ್ ನಮಗೆ ಶಂಕರಣ್ಣವರು ಸಸ್ಯ ಸಿಕ್ಕಿದ್ರು. ಸೊ ಅವ್ರ ಜೊತೆ ನಾವಿವತ್ತು ನನ್ನ ಬಾಲ್ಯದ ನೆನಪುಗಳು ಅಥವಾ ಅವರ ಆಗಿನ ಕಾಲದ 41 ವರ್ಷದ ಹಿಂದೆ ನಮ್ಮ ತಂದೆ ಇಲ್ಲಿ ರೈಟರ್ ಆಗಿದ್ದಾಗ ಅವ್ರಿಗೆ ಕೆಲವೊಂದು ನೆನಪುಗಳು ಇರ್ಬೋದು. ಆ ನೆನಪುಗಳ ಜೊತೆಗೆ ಅವರ ಪರಿಚಯನೂ ಸಹ ಮಾಡಿಕೊಡ್ತೀನಿ. ಸರ್ ಹೇಳಿ, ಏನು ನಿಮಗೆ ನೆನಪುಗಳಿದೆ? 40 ವರ್ಷ ಹಿಂದೆ ಅಂದ್ರೆ ನಾವಿನ್ನೂ ಕಾಫಿ ತೋಟಗಳಿಲ್ಲ. ಅವಾಗ ಇನ್ನು ಗದ್ದೆ, ಇದೆಲ್ಲ ಗದ್ದೆ ಇತ್ತು ಅಲ್ವಾ? ಅವಾಗ ಗಿಡ ಹಾಕ್ತಾ ಇದ್ವಿ. ಪೂರ್ತಿ ತರಿ ಜಮೀನು, ಭತ್ತ ಬೆಳೀತಾ ಇದ್ದಿತ್ತು. ನಮ್ಮ ತಂದೆ ಕಾಲದಿಂದ 79ರಲ್ಲಿ ನಾವು ಪಾಲಾಗಿ ನಾನು ಇಲ್ಲಿ ಬಂದು ಸೆಟ್ಲ್ ಆಗಿದ್ದು. 82, 83ರಿಂದ ತೋಟ ಮಾಡೋಕ್ಕೆ ಶುರು ಮಾಡಿದೆ. ಅವಾಗ ಮನ್ಯಾತ್ ಬಂದು ಹೋದ್ಮೇಲೆ ಮತ್ತೊಬ್ಬರು ಕ್ರಿಶ್ಚಿಯನ್ ರೈಟ್ ಇದ್ದರು. ಅವರು ನಾವೆಲ್ಲ ಸೇರಿ ಗದ್ದೆನೆಲ್ಲ ತೋಟ ಮಾಡಿದ್ವಿ. ತುಂಬ ಕಷ್ಟ ಆಯ್ತು ಅವಾಗ. ತುಂಬ ಕಷ್ಟ ಆಯ್ತು ಅಂದರೆ ಫೈನಾನ್ಸಿಯಲಿ ತುಂಬ ಕಷ್ಟ, ದುಡ್ಡು ತುಂಬ ಕಷ್ಟ. ಅವಾಗ ಸಂಬಳ ಎಲ್ಲ ಏನು ಮನ್ಯಾತಿಗೆಲ್ಲ ಅವಾಗಂದ್ರೆ 500 ಇರಲಿಲ್ಲ ತಿಂಗಳಿಗೆ ಅಷ್ಟೇ ಅವಾಗಿನ ಕಾಲದಲ್ಲ. ಹಾಗೆ ಆದ್ರೆ ಮನಿ ವ್ಯಾಲ್ಯೂ ಇತ್ತು, ಅವಾಗ ವ್ಯಾಲ್ಯೂ ಇತ್ತು. ಆಮೇಲೆ ಲೇಬರ್ಸು ಅಷ್ಟೇ, ಅವರು ವರ್ಕ್ ಲೋಡ್ ಇತ್ತವರು. ಆಮೇಲೆ ಪ್ರಾಂಪ್ಟಾಗಿ ಕೆಲಸ ಮಾಡ್ತಿದ್ರು. ಇವಾಗನಾಗೇನಲ್ಲ. ಈಗ ಏನು ಸಂಬಳ ಏನು ಕೊಡ್ತಾರೆ ಅಂತ ನೋಡ್ತಾರೆ. ಅವಾಗ ಆ ಸಂಬಳಕ್ಕೆ ತಕ್ಕನಾದ ಕೆಲಸ ಮತ್ತು ನಿಯತ್ತಿತ್ತದು. ನಾವು ನಮ್ಮ ದಣಿಗಳು ನಮ್ಮದೇ ಮನೆ ಅಂತೇಳಿ ದುಡಿಮೆ ಕೆಲಸ ಮಾಡ್ತೇವೆ ಅಂತ. ಹಾಗಾಗಿ ನಾವು ಅವಾಗ ಏನು ಮಾಡಿದ್ವಿ, ಯಾರು ಜನರಲ್ ಆಗಿ ಕಾಫಿ ಬೆಳೆಗಾರರು ಲೆಕ್ಕ ಹಾಕಿದರೆ 79ರಿಂದ 83, 84ವರೆಗೆ ಏನು ತೋಟ ಎಲ್ಲ ಮಾಡಿದ್ರು, ಆಸ್ತಿ ಮಾಡಿದ್ರು, ಅವ್ರು ಚೆನ್ನಾಗಿದ್ದಾರೆ ಇವತ್ತು. ಅದ್ರ ನಂತರದವರು ಇವತ್ತಿಗೂ ಎಷ್ಟೇ ದೊಡ್ಡ 100 ಎಕರೆ ಇಟ್ಕೊಂಡವ್ರು ಚೆನ್ನಾಗಿಲ್ಲ. ಎಲ್ಲ ಸಾಲ, ಲೇಬರ್ ಪ್ರಾಬ್ಲಮ್ ಎಲ್ಲ ಮೇಯ್ನ್ ಅದೇ ಮೇಯ್ನ್. ಈಗ ಅಂದರೆ ಸಂಬಳದ ವಿಷಯ ದೊಡ್ಡದಾಗಲ್ಲ. ಸಂಬಳ 500 ರೂಪಾಯಿ ಸಂಬಳ ಆರ್ಡಿನರಿ ಲೇಬರಿಗೂ ಕೊಡ್ತಾ ಇದ್ದಾರೆ. ಕೊಡೋಕೆ ಯಾರು ಹಿಂಜರಿತಿಲ್ಲ, ಕೊಡ್ತಿದ್ದಾರೆ. ವರ್ಕ್ ಲೋಡ್ ಇಲ್ಲ, ಆ ಸಂಬಳಕ್ಕೆ ಕೆಲಸ ಮಾಡಲ್ಲ. ಡೆಡಿಕೇಟೆಡ್ ಕಮ್ಮಿ, ಭಾರಿ ಕಡಿಮೆ. ಟೈಮ್ ಪಾಸ್ ಆಗ್ಬೇಕಷ್ಟೆ, ಆ ದಿನ ಕಳೆದು ಸಾಕು ಅಷ್ಟೇ. ಆಮೇಲೆ ಪ್ರತಿಯೊಂದು ಕಾಸ್ಟ್ ಜಾಸ್ತಿ ಆಗಿದೆ. ಪ್ರತಿಯೊಂದು ಯಾವುದು ಕಮ್ಮಿ ಆಗಿಲ್ಲ. ಹೇಳಕ್ಕೆ ಏನು ಕಾಫಿ ಪ್ಲಾಂಟರ್ಗಳು ಬೇಕಾದಷ್ಟು ಕಾರ್ ಇಟ್ಕೊಂಡಾರೆ, ಅದರಿಂದ ಮಜಾ ಮಾಡ್ತಾರೆ ಅಂತ ನಿಮಗೆ ಹೇಳಿರ್ಬೋದು. ನಿಮಗೆ ತುಂಬಾ ತುಂಬಾ ನೆನಪಿರೋದು, ನಮ್ಮ ತಂದೆ ಜೊತೆಗೆ ಇಲ್ಲಿ ರೈಟರ್ ಆಗಿ ಕೆಲಸ ಮಾಡ್ತಿದ್ದಾಗ ತುಂಬಾ ನೆನಪಿದೆ. ಯಾವ್ದಾರ ಇನ್ಸಿಡೆಂಟ್ ನೆನಪಿದೆಯಾ ನಿಮ್ಗೆ? ಏನಾದ್ರು ಒಂದು ವಿಷಯ ಯಾವ್ದು ನೆನಪಿ? ಏನಂತ ಇನ್ಸಿಡೆಂಟ್ಸ್ ಹೇಳುವಂಥದ್ದೇನಿಲ್ಲ. ಆಮೇಲೆ ನಾನು ಇಲ್ಲಿಂದ ಬಿಟ್ಟು ಹೋಗುವಾಗ ಪೊಲೀಸ್ ಇದಕ್ಕೆ ಅಪ್ಲಿಕೇಶನ್ ಕೊಟ್ಟಿದ್ದೀನಿ, ನಾನು ಹೋಗ್ತಾ ಇದ್ದೀನಿ ಅಂತ ಹೇಳೋಗಿದ್ದು. ಆಮೇಲೆ ಶೃಂಗೇರಿಲಿ ಇದ್ದೀನಿ ಅಂತ ಒಂದ್ಸರಿ, ಶೃಂಗೇರಿ ಸಿಕ್ಕಿದ್ದೋ ಏನೋ ಅಲ್ವಾ, ಸಿಕ್ಕಿದ್ದು ಅಲ್ಲಿ ಇದ್ದೀನಿ, ಇಲ್ಲೇ ಡ್ಯೂಟಿಲಿ ಇದ್ದೀನಿ ಅಂತ ಹೇಳಿದ್ ನೆನಪು ನನ್ಗೆ. ಆಮೇಲೆ ಏನ್ ಕಾಂಟ್ಯಾಕ್ಟ್ ಇಲ್ಲ, ಸಿಕ್ಕಿಲ್ಲ, ಗೊತ್ತಿಲ್ಲ. ನೀವು ಕೊಡುವಂತ 500 ರೂಪಾಯಿ ಸಂಬಳ ಇವತ್ತು ನಮ್ಮ ಇಷ್ಟು ದೊಡ್ಡವ್ರಿಗೆ ಮಾಡಿದೆ ಅಂದ್ರೆ ನಿಮ್ಮ ಅಲ್ಲಲ್ಲ ಒಂದು ಅನ್ನದ ಋಣ ಎಲ್ಲಿ ಕರ್ಕೊಂಡ್ ಬರುತ್ತೆ ಅನ್ನೋದೊಂದು. ಅನ್ನದ ಋಣ ಅಲ್ಲ, ಅವ್ರು ಕೆಲಸ ಮಾಡಿದ್ದಾರೆ, ಕೆಲ್ಸಕ್ಕೆ ಸಂಭಾವನೆ ಕೊಟ್ಟಿರೋದು. ಆದ್ರೆ ಏನಂದ್ರೆ ಅವಾಗಿಂದ 500 ರೂಪಾಯಿ ಅಂದ್ರೆ ಭಾರಿ ದೊಡ್ಡ ದುಡ್ಡದು, ಭಾರಿ ಹಣ. ಈಗ ಬಿಡಿ 500 ರೂಪಾಯಿ ಮಕ್ಕಳಿಗೆ ಕೊಟ್ರೆ ಆ ಕಡೆ ಈ ಕಡೆ ಹೋಗಿ ಬಂದ್ರೆ ಚಾಕ್ಲೇಟ್ ಅಂಗಡಿ ಖಾಲಿ ಆಗ್ತದೆ. ಅವಾಗ ಅಷ್ಟು ವ್ಯಾಲ್ಯೂ ಇತ್ತು ಅದಕ್ಕೆ. ನಾನು ಜೀವನ ಮಾಡುವಾಗ ನಮ್ಮ ಅಪ್ಪ ಅವರು ನಮಗೆ ಪಾಲು ಕೊಡ್ದಿದ್ದಾಗ ನಮಗೆ ತಿಂಗಳಿಗೆ 100 ರೂಪಾಯಿ ಕೊಡೋರು. ತಿಂಗಳಿಗೆ 100 ರೂಪಾಯಿ, ನೀವು ನಂಬ್ತಿರಲ್ಲ. 100 ರೂಪಾಯಿಲಿ ನಾವು ಮೇಂಟೈನ್ ಮಾಡ್ತಿದ್ವಿ. ಉಳಿತಿತ್ತು ಅದರಲ್ಲಿ. ಏನು ಭತ್ತ ಅಕ್ಕಿ ಒಂದು ಕೊಳ್ತಿರ್ಲಿಲ್ಲ, ಬಾಕಿ ಎಲ್ಲ ಕೊಳ್ಳಬೇಕಾಗಿದ್ದೆ. ಆಯ್ತಾ, 100 ರೂಪಾಯಿಲಿ 100 ರೂಪಾಯಿ ಕೊಡ್ತಿದ್ರು. ಸೊಸೈಟಿಯಿಂದ ಸಕ್ಕರೆ ತಂದ್ರೆ ಅದೇನೋ ಅದೇ ಕಾರ್ಡಿಗೆ ಕೊಡ್ತಿದ್ರು, ಅದು 4 ಮನೆಯವ್ರು ಹಂಚ್ಕೊತಿದ್ವಿ.
ಅಂದ್ರೆ ಆ ಲೈಫ್ ಅಷ್ಟು ಚೆನ್ನಾಗಿತ್ತು, ಕಷ್ಟ ಇದ್ರು ಅಷ್ಟು ಚೆನ್ನಾಗಿತ್ತು. ಈಗ ನಂಗೆ ಟೆನ್ಷನ್ ಇಲ್ಲ, ಈಗ ಬೇಕಾದಷ್ಟು ಕೋಟಿ ಅಂತ ದೇವರು ಟೆನ್ಷನ್ ತಪ್ಪದೆ ಟೆನ್ಷನ್ ಇಲ್ಲ. ಈಗ ನೋಡಿ ಈ ವರ್ಷ ಬರಗಾಲ, ನೀರಿಲ್ಲ, ಒದ್ದಾಡಿನ ತೋಟ ನೋಡಿದ್ರೆ ಬೇಜಾರಾಗಿದೆ, ಎಲ್ಲ ಸುಟ್ಟು ಹೋಗ್ಬಿಟ್ಟಿದೆ, ನೀರೇ ಇಲ್ಲ. ನಮ್ಮದು ದೊಡ್ಡ 2 ಕೆರೆ ಮಾಡಿದ್ದೀನಿ, ಎಲ್ಲ ಖಾಲಿ. ಹಳ್ಳದಲ್ಲಂತೂ ಮಕ್ಕಳು ಕ್ರಿಕೆಟ್ ಆಡ್ತಾರೆ, ನೀರೇ ಇಲ್ಲ. ಈಗ ನಿಮ್ದೇ ಅಲ್ಲಿ ಹುಲಿಗೆ ಹಳ್ಳ ಬರ್ತದೆ, ಭಾಳ ಈ ವರ್ಷದಷ್ಟು ಹೊಡೆತ ಯಾವ ವರ್ಷನೂ ತಿನ್ನಲಿಲ್ಲ. ಮಳೆ ನೀರು ಜಲ ಆಗಲಿಲ್ಲ, ಇಲ್ಲ ಮಳೆ ಅಂದ್ರೆ ಎಷ್ಟಾಯ್ತು ಅಂದ್ರೆ 50% ಬರಲಿಲ್ಲ ಹೋದ ವರ್ಷಕ್ಕೆ. ಅಷ್ಟಾರು ಬಂದಿದ್ರೆ ಮೇಕಪ್ ಆಗ್ತಿತ್ತು. ನೋಡಿ ಸ್ನೇಹಿತರೆ, ಪ್ರತಿಯೊಬ್ರು ಕೂಡ ತಮ್ಮ ಬಾಲ್ಯದ ನೆನಪುಗಳನ್ನ ಹುಡ್ಕೋದು ಕಮ್ಮಿ, ಯಾಕಂದ್ರೆ ನೆನಪುಗಳು ಅಷ್ಟು ಇರಲಿಲ್ಲ, ಮತ್ತೆ ಯಾರು ಕೂಡ ಅದನ್ನ ಹೇಳೋಲ್ಲ. ಸೊ ನಮ್ಮ ತಂದೆ ಈ ಬಾಲ್ಯದ ನೆನಪುಗಳು ಹೇಳಿದಾಗ ನನ್ನನ್ನ ಇಲ್ಲಿವರೆಗೆ ಕರ್ಕೊಂಡು ಬಂತು, ಕರಗಣಿ ಎಸ್ಟೇಟಿಗೆ ಕರ್ಕೊಂಡ್ ಬಂತು. ಇವರ ಒಂದು ಎಸ್ಟೇಟನ್ನ ನನಗೆ ನೋಡಿದ್ದು ಎಲ್ಲೂ ನೆನಪುಗಳಂತೂ ಚಿಕ್ಕವರ ನೆನಪಿಲ್ಲ. ಸೊ ಅವ್ರು ಹೇಳಿದ್ಮೇಲೆ ಕೆಲವೊಂದೆಲ್ಲ ನೆನಪುಗಳಾಗ್ತವೆ. ಸೊ ಮುಂದೆ ನಮ್ಮ ತಂದೆ ಅಲ್ಲೇನೋ ಮನೆ ಮಾಡ್ಕೊಂಡಿದ್ರು ಅಂತ ಹೇಳಿ, ಆ ಮನೆನೂ ಕೂಡ ನಾನು ನೋಡೋ ಪ್ರಯತ್ನ ಮಾಡ್ತೀನಿ, ತೋರಿಸ್ತೀನಿ. ಸೊ ನೋಡೋಣ. ಮತ್ತೆ ಜೊತೆಗೆ ಬಹಳ ಅದ್ಭುತವಾಗಿ ಮೇಂಟೈನ್ ಮಾಡಿದ್ದಾರೆ ನಮ್ಮ ಶಿವಶಂಕರ್ ಸರ್ ಅವರು. ಗಾರ್ಡನ್ ಮಾಡಿದ್ದಾರೆ, ನೀವು ನೋಡಿ ಸುತ್ತಮುತ್ತ ನೋಡಬಹುದು. ಶಿವಶಂಕರ್ ಅಲ್ಲ, ಶಂಕರ ಗೌಡ್ರು ಅಂತ ಬಹಳ ಅದ್ಭುತವಾಗಿ ಗಾರ್ಡನ್ ಮಾಡಿದ್ದಾರೆ. ಬಹಳ ಆಸಕ್ತಿ, ಪರಿಸರದ ಬಗ್ಗೆ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ. ನನಗಿಂತ ಈಗ ಆಮೇಲೆ ಅವಾಗಿದ್ದೆಲ್ಲ ಬಸ್ ರೂಟ್ ಇರ್ಲಿಲ್ಲ. ಈಗ 82ರಲ್ಲಿ ಇದ್ದಿದ್ದಂದ್ರೆ ಬಸ್ ಗೀಸ್ ಏನೂ ಇರ್ಲಿಲ್ಲ. ಇಲ್ಲಿಂದ ನೀವು ಬಿಟ್ರೆ ಮಾಗುಂಡಿ ಹೋಗ್ಬೇಕು ನಡ್ಕೊಂಡು, ಸೇತುವೆ ಇರ್ಲಿಲ್ಲ ಮಾರ್ಗೊಂಡಿಲ್ಲಿ, ಹೊಳೆ ದಾಟ್ಕೊಂಡು ಹೋಗ್ಬೇಕಿತ್ತು. ಇಲ್ಲ ಅಂದ್ರೆ ಎಲೆಕಲ್ಲು, ಈ ಬಾಳೆಹಣ್ಣೂರು ರೋಡ್, ಅಲ್ಲಿ ತೆಪ್ಪ ದಾಟ್ತಿದ್ವಿ ನಾವು. ಬಹಳ ವರ್ಷ ಅಲ್ಲಿ ನೀರಲ್ಲಿ ಮಳೆಗಾಲದಲ್ಲಿ ಬಂದ್ಬಿಟ್ರೆ ಅಲ್ಲಿ ನಮ್ಮ ತೆಪ್ಪದ ಬಸ್ ಇಳಿದ್ಬಿಟ್ರೆ ತೆಪ್ಪದಲ್ಲಿ ದಾಟ್ಸೋರು ಕೂಡಿಗೆ. ಅಲ್ಲಿ ತೆಪ್ಪದಲ್ಲಿ ದಾಟ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಹೆಚ್ಚು ಕಮ್ಮಿ 2-2.5-3 ಕಿಲೋಮೀಟರ್ ತೋಟದೊಳಗಡೆ ನಡ್ಕೊಂಡು ಬರ್ತಿದ್ವಿ. ಆಮೇಲೆ ಅದು ಪೂರ್ತಿ ಮಳೆಗಾಲದಲ್ಲಿ ಫ್ಲಡ್ ಎಲ್ಲ ಬಂತು ಅಂದ್ರೆ ಇಲ್ಲಿಂದ ಎಲೆಕಲ್ಲು 7 ಕಿಲೋಮೀಟರ್ ಮೇನ್ ರೋಡ್. ಯಾವುದೇ ವೆಹಿಕಲ್ ಇರ್ಲಿಲ್ಲ ಅವಾಗ? ಇಲ್ಲ, ಯಾರ ಹತ್ರನ ವೆಹಿಕಲ್. ನಾನ್ ವೆಹಿಕಲ್ ತಗೊಂಡಿದ್ದೆ 84ರಲ್ಲೇನೋ. ಈಗ ತಾನೇ ನಮ್ಮ ತಂದೆ ಒಂದು ನೆನಪು ಮಾಡಿದ್ರು. ಏನು ಅಂದ್ರೆ ಇವ್ರ ಮನೇಲಿ ಟ್ರ್ಯಾಕ್ಟರ್ ಇತ್ತು, ಟ್ರ್ಯಾಕ್ಟರ್ ಒಂದು ಕಾಂಪೌಂಡಿಗೆ ಡಿಕ್ಕಿ ಹೊಡೆದಿದ್ರು ಅಂತ ಒಂದು ನೆನಪು ಹೇಳೋದು. ಹೌದಾ? ನಿಮ್ಗೆ ನೆನಪಿಲ್ಲ ಅನ್ಸುತ್ತೆ. ಆದ್ರೂ ಸಹ ನನಗೆ ಇದು ಕಾಂಪೌಂಡಿಗೆ ಡಿಕ್ಕಿ ಹೊಡೆದ್ರು ಸಹ ಯಾರೋ ಬಾಬು ಡ್ರೈವರ್, ನೀನು ಟ್ಯಾಕ್ಟ್ರಿಗೆ ಡಿಕ್ಕಿ ಹೊಡೆದಿಲ್ಲ, ರೈತರಿಗೆ ಕೊಟ್ಟಿದ್ದೆ. ಬಾಬು ಅಂತ ಡ್ರೈವರ್ ಇದ್ದ, ಭಾರಿ ಒಳ್ಳೆ ಮನುಷ್ಯ. ಕೊಟ್ಟಿದ್ದೆ, ರೈತರು ತಾಕ್ಸ್ಬಿಟ್ಟಿದ್ದಾರೆ. 32 ವರ್ಷ ಇದ್ದ ನನಗೆ, 32 ವರ್ಷ. ಆದ್ರೆ ನಮ್ಗೆ ಒಂದೊಂದು ಮಾತು ಹೇಳಿಲ್ಲ, ಏನೋ ಒಂದು ಮಾತು ಏನು ಹೇಳಿ ಕರೆದು ಹೇಳಲಿಲ್ಲ. ಈ ರೀತಿ ಆಗಿದೆ, ನೀನು ರಿಪೇರಿ ಮಾಡ್ಕೊಡು, ನೀನು ಸಂಬಳದಲ್ಲಿ ಕಟ್ ಮಾಡ್ತೀನಿ ಅಂತ ಒಂದು ಜೋರಾದ ಮಾತನ್ನು ಸಹಿತ ನಮ್ಗೆ ಹೇಳಲಿಲ್ಲ. ಏನೋ ಮುಚ್ಚಿ ತೆಗಲಿರ್ಬೋದು ಅಂತ ಅವರು ತಿಳ್ಕೊಂಡು ನೋಡಿ ಸುಮ್ಮನೆ. ಅವ್ರದ್ದು ದೊಡ್ಡ ಗುಣ ಅದು. ಸೊ ಅವತ್ತು ಅವರೊಂದೆರಡು ಮಾತು ಹೇಳಿದ್ರೆ ನಮ್ಮ ತಂದೆಗೆ ಬೇಸರ ಆಗಿರ್ಬೋದು, ಅಥವಾ ಇಲ್ಲಿನ ಡಿಸ್ಟರ್ಬೆನ್ಸ್ ಆಗಿ ಕೆಲಸ ಬಿಟ್ಟು ಹೋಗಿರ್ಬೋದು. ಇವತ್ತು ನಮ್ಮ ತಂದೆ ಒಂದು ಉನ್ನತ ಸ್ಥಾನದಲ್ಲಿ ನಮ್ಮನ್ನು ಇಟ್ಟಿದ್ದಾರೆ ಅಂತಂದ್ರೆ 100% ತಂದೆಯ ಒಂದು ಡೆಡಿಕೇಶನ್, ಅದ್ರ ಜೊತೆಗೆ ಇವ್ರು ಕೊಟ್ಟಂತ ಅವಕಾಶ. ಅವ್ರಿಗೆ ತಾನೇ ಹೇಳ್ದಂಗೆ ಅವ್ರು ಹೇಳಿದ್ರು, ಇಲ್ಲಿಂದನೇ ನಮ್ಮ ತಂದೆಗೆ ಪೊಲೀಸ್ ಕೆಲಸ ಸಿಕ್ತು, ಮುಂದೆ ಹೋದ್ರು ಅಂತ ಅವ್ರು ಹೇಳಿದ್ರು. ಸೊ ನಿಜವಾಗ್ಲೂ ಬಹಳ ಖುಷಿ ಆಯ್ತು ನಿಮ್ಮ ನೋಡಿ. ನಿಮ್ಮ ಒಂದು ಹಳೆ ನೆನಪುಗಳನ್ನ ಎಷ್ಟು ಹೇಳಿದ್ರು ಕೂಡ ಸಾಲದು, ಯಾಕಂದ್ರೆ ಅಷ್ಟೊಂದು ನೆನಪುಗಳು ಮನಸ್ಸಿನಲ್ಲಿ ಉಳಿಯೋದು ಕಷ್ಟ. ಸುಮಾರು ಲಾಂಗ್ ಗ್ಯಾಪ್ 40 ವರ್ಷ ಗ್ಯಾಪ್ ಆಗಿರೋದ್ರಿಂದ ಉಳಿಯೋ ಸ್ವಲ್ಪ ಕಷ್ಟನೇ ಬಿಡಿ. ತುಂಬಾ ಜನ ಆಮೇಲೆ ಸುಮಾರು ಜನ ರೈಟರ್ಗಳು ಬಂದು ಹೋದ್ರು ನಮ್ಮ ಹತ್ರ, ಸುಮಾರು ಜನ ಇದ್ರು. ಬಾಬು 32 ವರ್ಷ ಇದ್ದ. ಮತ್ತೆ ಅವನಿಗೆ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಆಯ್ತು. ನಾನು ಆಮೇಲೆ ನಿನ್ ಟ್ರ್ಯಾಕ್ಟರ್ ಬಿಡಕ್ಕೆ ತುಂಬಾ ನಂಬಿಕೆ ಅವನು. ತುಂಬಾ ಒಳಗಡೆ ಪ್ಲಾಂಟೇಶನ್ ಹಾಕಿದ್ರಾ? ಏನ್ ಹಾಕಿದ್ರಾ? ಅದು ಪ್ಲಾಂಟೇಶನ್ ಅಲ್ಲ, ಅದು ಡ್ರೈಯರ್. ಅದಲ್ಲ, ಒಳಗಡೆ ಡ್ರೈಯರ್. ಅದು ಏನಕ್ಕೆ? ಕಾಫಿ, ಇದು ಅಡಿಕೆ ಡ್ರೈಯರು. ಇದೆಲ್ಲ ಅಡಿಕೆ ಸಿಪ್ಪೆ ಗೋಡೌನ್ ಇದೆ, ಯಾಕಂತ ಅಡಿಕೆ ಬೇಯಿಸೋದು ಅದ್ರಲ್ಲೇ, ಸಿಪ್ಪೆನಲ್ಲೇ. ಅಲ್ಲ, ಸಿಪ್ಪೆ, ಬರೀ ಸಿಪ್ಪೆ. ಅದು ಅಡಿಕೆ ಬೇಯಿಸೋದಕ್ಕೆ ಹೀಗೆ ಸ್ವಲ್ಪ ಕಷ್ಟ ಆಗ್ತದೆ. ಅಂದ್ರೆ ಜಾಸ್ತಿ ಮಾಡಕ್ ಆಗಲ್ಲ ಕಾಫಿ ಎಲ್ಲ. ಪಾರ್ಚ್ಮೆಂಟ್ ಮಾಡ್ಬೋದು, ಕೆಲವ್ರು ಮಾಡ್ಕೊಂಡಿದ್ದಾರೆ. ಅಡಿಕೆ ಚೆನ್ನಾಗಾಗ್ತದೆ. ಮತ್ತೆ ಬೇರೆ ಕೊಬ್ಬರಿ ಇದೆಲ್ಲ ಒಣಗಿಸ್ಕೊಳ್ಬೋದು. ಒಳಗಡೆ ಮಾತ್ರ ಬರೀ ಬಿಸಿ ಇರುತ್ತೆ. ಡ್ರೈಯರ್ ಅಂದ್ರೆ ಇದು ಹೀಟಲ್ಲೇ ಒಣಗೋದು. ಇದಕ್ಕೆ ಟ್ರೇಗಳಿದೆ, ಅದು ಟ್ರೇಗಳಲ್ಲಿ ಇಟ್ಟಿದೀವಿ. ಇದೊಂದು 28 ಟ್ರೇ ಕೂರುತ್ತೆ. ಒಂದೊಂದು ಟ್ರೇಗೆ 10 kg ಹಾಕ್ಬಿಟ್ಟು ಹಿಂಗೆ 3 ಸ್ಟೆಪ್ ಹಾಕ್ಬಿಟ್ಟು ಇದ್ ಮಾಡ್ತೀವಿ. ಎಕ್ಸಾಸ್ಟ್ ಫ್ಯಾನ್ಸ್ ಇದೆ. ಫ್ಯಾನ್ಸ್ ಹಾಕ್ಬಿಟ್ರೆ ಇದ್ರಲ್ಲಿ ಏನಾಗುತ್ತೆ, ಆ ಅಡಿಕೆಯಲ್ಲಿ ಇರ್ತಕ್ಕಂಥ ಮಾಯಿಶ್ಚರ್ನ ಅದು ಹೊರಗೆ ಹಾಕುತ್ತೆ. ಎಕ್ಸಿಟ್ ಅಲ್ಲಿ ಹೋಗುತ್ತೆ. ಇದು ಒಂದು ಎಕ್ಸಾಸ್ಟ್,
ಅದು ಒಂದು ಎಕ್ಸಾಸ್ಟ್ ಎಲೆಕ್ಟ್ರಿಕ್. ಹಾ ಹಾ ಇದು ಹಾಗೆ ವಿಂಡ್ ಗಾಳಿನಲ್ಲೇ ತಿರುಗುತ್ತೆ. ಹಾ ಹಾ ಇದು ನ್ಯಾಚುರಲ್ ನ್ಯಾಚುರಲ್ ತಿರುಗುತ್ತೆ. ಅದನ್ನ ಈಗ ಸೀಲ್ ಮಾಡಿದೀವಿ ಈಗ. ಹೀಟ್ ಜಾಸ್ತಿ ಇದೆ. ಹೌದು, ಇಲ್ಲಿ ಹೀಟ್ ಓ, ಜಾಸ್ತಿ, ಸಿಕ್ಕಾಪಟ್ಟೆ ಇರುತ್ತೆ. ಬಿಸಿಲಲ್ಲಂತೂ ಬಹಳ ಹೀಟ್ ಬರುತ್ತೆ. ಸಿಕ್ಕಾಪಟ್ಟೆ ರೋಬಸ್ಟಾ ಕಾಫಿಯನ್ನು ಟ್ರೈ ಮಾಡ್ಬೋದು. ಮಾಡ್ಬೋದು, ಜಾಸ್ತಿ ಹಾಕಕ್ ಆಗಲ್ಲ ಅಷ್ಟೇ. ಅದೇ ಮಳೆ ಬಂದಾಗ ಒಳಗಡೆ ಹಾಕೊಳ್ಬೋದು. ಆಮೇಲೆ ಇದು ತೆಂಗಿನಕಾಯಿ ಅದೆಲ್ಲ ಒಣಗಿಸ್ಕೊಳ್ಬೋದು. ಓಟಡಿಕೆ ಹಾಕ್ತಿವಿ, ಓಟಡಿಕೆ ಒಣಗುತ್ತೆ. ಈಗೆಲ್ಲ ಖಾಲಿ ಎಲ್ಲದು ಅಡಿಕೆ. ಇದು ಏನಂದ್ರೆ ಅಡಿಕೆದಾ? ಹೌದು, ಅಡಿಕೆ ಬೇಯಿಸೋದು. ಇದರಲ್ಲೂ ಒಂದು ಡ್ರೈಯರ್ ಇದೆ. ಹಾ ಹಾ ಇದು ಬೇಯಿಸೋದು. ಹೇಗೆ ಬೇಯಿಸ್ತೀರಾ? ಇದು ಹಾ ಹಾ ಇದು ಹಂಡೆ. ಇದಕ್ಕೆ ಅಡಿಕೆ ನಾವು ಸಿಪ್ಪೆ ಸುಲಿದ ಅಡಿಕೆನ ಇದಕ್ಕೆ ಹಾಕ್ತೀರಾ? ಇದಕ್ಕೆ ಹಾಕ್ತಿವಿ. ಹಾ ಹಾ ಇದು 40 ಡಬ್ಬ ಅಂತ ಲೆಕ್ಕ. ಕೆಜಿ ಲೆಕ್ಕ ಮಾಡ್ತೀರಾ? ಕೆಜಿ ಲೆಕ್ಕ ಅಂತಂದ್ರೆ ಡ್ರೈ ಆಗಿ 2 ಕ್ವಿಂಟಾಲ್ 2.5 ಕ್ವಿಂಟಾಲ್ ಬರುತ್ತೆ. ಹಾ ಹಾ ಹಸಿ ಹೆಚ್ಚು ಕಮ್ಮಿ 4 ಕ್ವಿಂಟಾಲ್ ಹಿಡಿಯುತ್ತೆ. ಹಾ, ಹಾ, ಇಲ್ಲಿ ಅದಕ್ಕೆ ಸಿಸ್ಟಮ್ ಚೆನ್ನಾಗಿ ಮಾಡ್ಯಾರ ಅವ್ರು. ಹಾ ಹಾ ಯಾವ ತರ? ಅಸ್ತ್ರವಲೆ ತರ. ಇಲ್ಲಿ ಅಡಿಕೆ ಆ ಒಣ ಸಿಪ್ಪೆ ಹಾಕ್ಬಿಡ್ತಾರೆ. ಅದೇ ಸಿಪ್ಪೆ ಹಾಕ್ತಾ ಇರ್ತಾನ ಅವನು. ಹಾ ಹಾ ಹಾಕಿ ಫುಲ್ ಮಾಡ್ತಾನೆ. ಇಲ್ಲಿ ಬೆಂಕಿ ಹಾಕೋದಕ್ಕಿದೆ. ಬೆಂಕಿ ಒಂದ್ ಸ್ವಲ್ಪ ತಾಕ್ಸ್ಬಿಟ್ರೆ ಅದಾಗೆ ಬೇಯ್ತಾರೆ. ಅದಕ್ಕೆ ಸ್ಟ್ಯಾಂಡ್ ಎಲ್ಲ ಇರುತ್ತೆ, ಅದು ಹಾಕಿ ಹಾ ಹಾ ಬೇಯುತ್ತೆ. ಇದು ಕೊತ್ತ ಅದು ಕುದಿಯುತ್ತೆ. ಕುದಿಲೇಬೇಕಲ್ಲ, ಬೇಯ್ಬೇಕಲ್ಲ. ಸೊ ಅದನ್ನ ತೆಗಿಯೋದು ಹೇಗೆ ತೆಗಿತೀರಾ? ಅದು ಅದಕ್ಕೆಲ್ಲ ಇದೆ, ಸೌಟ್ ಎಲ್ಲ ಇದೆ. ಅದು ಅಡಿಕೆ ತೆಗಿಯೋದೇ ಬೇರೆ ಇದೆ. ಅದು ತೆಗೆದು ಬುಟ್ಟಿಗೆ ಹಾಕ್ತಾರೆ. ಬುಟ್ಟಿನಲ್ಲಿ ಸೋಸಿ ಚೌಗುರು ಅಂತೀವಿ, ಇದ್ರಲ್ಲಿದೆ, ಒಳಗಿರುತ್ತೆ ಚೌಗುರು ಅಂತ, ಕೆಂಪು ಬಣ್ಣ. ಅದ್ರಲ್ಲೇ ಬಣ್ಣ ಬರೋದು ಅಡಿಕೆಲಿ. ಅದನ್ನ ಹಾಗೆ ಸ್ಟಾಕ್ ಇಟ್ಕೊಂತೀವಿ. ಒಂದ್ ಹಂಡೆ ತೆಗೆದ್ಮೇಲೆ ಮತ್ತೊಂದು ಹಾಕ್ತಿವಿ. ಹಾಗೆ 2-3 ಮಾಡ್ತಾರೆ ಅವರ. ಇದು ಆಗುತ್ತೆ. ಇದು ಲಾಕ್ಡೌನ್ ರೈತರು ತಗೊಂಡೋಗಿದ್ದಾರೆ. ಇದು ಡ್ರೈಯರ್ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಅದು ಭಾರಿ ಕೆಲಸ ಮಾಡಲ್ಲ, ಕೂಲ್ ಆಗ್ಬಿಡುತ್ತೆ. ಅದು ಇದು ಸನ್ಲೈಟ್ ಇದ್ರೆ ಮಾತ್ರ ಆ ಡ್ರೈಯರ್ ವರ್ಕ್ ಆಗೋದು. ಸೋಲಾರ್. ಇದು ಬೆಂಕಿ ಡ್ರೈಯರ್. ಹೆಂಗೆ ಬೆಂಕಿಯಲ್ಲಿ ಹಾಕ್ತೀರಾ? ಹೌದು, ಬೆಂಕಿ ಇಲ್ಲಿ ಒಲೆ ಇದೆ ನೋಡಿ. ಅದು ಒಳಗಡೆ ಸಿಸ್ಟಮ್ ಚೆನ್ನಾಗಿದೆ. ಅದು ಫುಲ್ ಬೀಗ ಹಾಕಿದ ನಾವು ಈ ಬೆಂಕಿ ಹಾಕೋದು. ಇಲ್ಲಿಂದ ಬೆಂಕಿ ಹಾಕಿದ್ರೆ ಇಲ್ಲಿ ಬೆಂಕಿ ಹಾಕಿದ್ರೆ ಇಲ್ಲಿ ಅವರು ಪೈಪ್ ಲೈನ್ ಮಾಡ್ಯಾರ ಇಷ್ಟು ದೊಡ್ಡದು. ಶೃಂಗೇರಿ ಅವ್ರದ್ದು ಒಂದು ಗೌತಮ್ ಹಾರ್ಡ್ವೇರ್ಸ್ ಅಂತ ಇದೆ, ಗೌತಮ್ ಇಂಜಿನಿಯರ್ಸ್, ಅವ್ರು ಇದೆಲ್ಲ ಟೆಕ್ನಾಲಜಿ ಅವ್ರದ್ದು. ಎಲ್ಲ ಕಡೆ ಅವರೇ ಮಾಡೋದು. ಅಸ್ತ್ರ ಒಲೆ, ಅಡಿಕೆ ಒಲೆ, ಬಿಸಿನೀರಿನ ಹಂಡೆ ಒಲೆ, ಅದೆಲ್ಲ ಅವರೇ ಮಾಡೋದು. ನೀಟಾಗಿ ಇಲ್ಲಿ ಹಾಕ್ಬಿಟ್ರೆ, ಸೌದೆ ಕುಂಟೆ ಎಲ್ಲ ಹಾಕ್ಬಿಟ್ರೆ ಅಲ್ಲಿ ಪೈಪ್ ಇದೆ. ಹೀಗೆ ಬಂದು ನೋಡಿ, ಅಲ್ಲಿ ಬಂದಿದೆ ಹೊಗೆ ಹೋಗೋದಕ್ಕೆ, ಅಲ್ಲಿ ಹೊಗೆ ಹೋಗೋದಕ್ಕೆ ಈ ಶಾಖ ಆ ಪೈಪಲ್ಲಿ ಹೋಗುತ್ತೆ. ಒಂದೇ ಸಮ ಅಲ್ಲಿ ಟ್ರೇ ಇಡ್ತೀವಿ. ಹಾಗೆ ಇಲ್ಲೂ 3 ಸ್ಟೇಜ್ ಇದೆ. ಸ್ಟೆಪ್ ಇಡ್ತೀರಾ? 3 ಸ್ಟೇಜ್ ಸ್ಟೆಪ್ ಇಡ್ತೀವಿ 2 ಕಡೆ. ಮಧ್ಯ ಓಡಾಡಕ್ಕೊಂದು ಸ್ಟ್ಯಾಂಡ್ ಮಾಡಿದಾನೆ. ಆ ಸ್ಟ್ಯಾಂಡ್ ಮೇಲೆ ನಾವು ಓಡಾಡ್ಕೊಂಡು ಆ ಟ್ರೇಗಳನ್ನೆಲ್ಲ ಕೈ ಆಡಿಸ್ತಾ ಇರ್ಬೋದು. ಒಳಗಡೆ ಬೆಂಕಿ ಹಾಕ್ದಾಗ ಹಿಟ್ಟು ಒಳಗಡೆ ಬರುತ್ತೆ. ತುಂಬಾ ತುಂಬಾ ಇರುತ್ತೆ. ನೀವು ಏನಿಲ್ಲ, 12ರಿಂದ 13 ಗಂಟೆಲಿ ನಿಮಗೆ ಫುಲ್ ಅಡಿಕೆ ಹೆಚ್ಚು ಕಮ್ಮಿ 250 kg ಒಣಗ್ ಬಿಡುತ್ತೆ. ಒಂದ್ ಶಾಟ್ ಅಲ್ಲಿ. ಪ್ರೊಸೆಸಿಂಗ್ ಯೂನಿಟ್ ಯಾವ ತರ? ಇದು ಯಾವ ತರ? ಇದು ಬೇರೆ. ಇದೆಯಲ್ಲ, ಹಸಿ ಅಡಿಕೆನ ಅದು ಈ ಗೊನೆಯಲ್ಲಿ ಅಡಿಕೆ ಇರುತ್ತಲ್ಲ, ಗೊನೆನ ಅದಕ್ಕೆ ಹಿಡಿದು ಬಿಟ್ರೆ ಅದೆಲ್ಲ ಉದುರಿಸಿ ಸಪರೇಟ್ ಮಾಡುತ್ತೆ. ಸಪರೇಟ್ ಮಾಡಿ ಅದನ್ನ ತೆಗೆದು ಇದಕ್ಕೆ ಹಾಕ್ತಾರೆ. ಇದು ಸೇಕ್ ಆಗುತ್ತೆ, ಮೋಟ್ರ್ ಶೇಕ್ ಆಗುತ್ತೆ. ಸೇಕ್ ಆದಾಗ ಅದ್ರಲ್ಲಿ ಕಸ ಇದೆಲ್ಲ ಕೆಳಗಡೆ ಬಿದ್ದೋಗುತ್ತೆ. ಬರೀ ಅಡಿಕೆ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬಂದಾಗ ಇದು ಮೋಟರ್ ರನ್ ಆಗುತ್ತೆ. ಈ ಕನ್ವೇಯರ್ ಅಲ್ಲಿ ಅಡಿಕೆ ಇಲ್ಲಿಗೆ ಬರುತ್ತೆ, ಪಾಸ್ ಆಗುತ್ತೆ. ಅಲ್ಲಿ ಟೀತ್ಸ್ ಇದೆ. ಆ ಟೀತ್ಸ್ ಏನ್ ಮಾಡುತ್ತೆ, ಅಡಿಕೆನ ಸಿಪ್ಪೆನ ತೆಗಿಯುತ್ತೆ, ಟ್ವಿಸ್ಟ್ ಮಾಡುತ್ತೆ. ಹೌದು, ಟ್ವಿಸ್ಟ್ ಮಾಡಿ ಸಿಪ್ಪೆನ ತೆಗೆದು ಬಿಡುತ್ತೆ. ಬರೀ ಅಡಿಕೆ ನಾವು ಏನ್ ತಿಂತೀವಿ, ಇಡೀ ಉಂಡೆ ಅಡಿಕೆ, ಬರೀ ಅಡಿಕೆ ಬರುತ್ತೆ. ಇಲ್ಲಿ ಬರುತ್ತೆ, ಈ ಕನ್ವೇಯರ್ ಅಲ್ಲಿ ಇಲ್ಲಿ ಬರುತ್ತೆ. ಇಲ್ಲಿ ಏನಾಗುತ್ತೆ, ಸೈಜು, ಈ ಸೈಜು ಒಳಗೋಗುತ್ತೆ. ಒಳ್ಳೇದು. ಈ ಸಿಪ್ಪೆ ಗಿಪ್ಪೆ ಜೊತೆಲಿ ಬಂದಿದ್ದು ಹೊರಗಡೆ ಬರುತ್ತೆ. ಅಲ್ಲೊಂದು ಬುಟ್ಟಿ ಇಟ್ಕೊಂತಾರೆ, ಅಲ್ಲಿಗೆ ಬೀಳುತ್ತೆ. ಮತ್ತೆ ಹಾಕ್ಬೋದು, ಅಲ್ಲಿಗೆ ಬೀಳುತ್ತೆ. ಇಲ್ಲ, ಮತ್ತೆ ಹಾಕಿದ್ರೆ ಅದು ಗಾಯ ಜಾಸ್ತಿ ಆಗ್ತದೆ. ಅದನ್ನ ಬೇರೆ ಜನ ಇರ್ತಾರೆ, ಅದನ್ನ ಕೈಯಿಂದನೇ ಬಿಡಿಸಿ ತೆಗಿತಾರೆ. ಇದು ಸೈಜ್ ಅಂದ್ರೆ ಅಡಿಕೆ ಕ್ವಾಲಿಟಿ ಸೈಜ್. ಕ್ವಾಲಿಟಿ ಸೈಜ್ ಅಂದ್ರೆ ಫುಲ್ ಸಿಪ್ಪೆ ಹೋಗಿದ್ದು ಕೆಳಗಡೆ ಬಂದ್ಬಿಡುತ್ತೆ. ಇಲ್ಲಿ ಇನ್ನೂ ಪೂರ್ತಿ ಕಸ ಇದ್ದಿದ್ದು ಇದ್ರಲ್ಲಿ ಬರುತ್ತೆ. ಇದ್ರಲ್ಲಿ ಏನ್ ಬರುತ್ತೆ ಅಂದ್ರೆ ಸಿಪ್ಪೆ ಹೋಗದೆ ಇದ್ದಂತ ಅಡಿಕೆ ಇಲ್ಲಿ ಮೇಲೆ ಬರುತ್ತೆ. ಪಾಸ್ ಆಗಿದ್ದು ಕೆಳಗಡೆ ಬರುತ್ತೆ, ಹೋಗದೆ ಇದ್ದು ಅಲ್ಲಿ ಬರುತ್ತೆ. ಅದನ್ನ ಜಾಸ್ತಿ ಕಾಯಿ ಬಂದ್ರೆ ವಾಪಸ್ ಹಾಕ್ತಾರೆ, ಪುನಃ ಅದಕ್ಕೆ ಹಾಕ್ತಾರೆ. ಹಂಗ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತಾ? ಅದು ಅಡಿಕೆ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಜಾಸ್ತಿ ಬಲ್ತಿದ್ದ ಅಡಿಕೆ, ಗೋಟ್ ಅಡಿಕೆ ಅಂತೀವಿ, ಹಣ್ಣು ಅಡಿಕೆ, ಅದಾದ್ರೆ ಅದು ಜಾಸ್ತಿ ಸುಲಿಯಲ್ಲ.
ನೋಡಿ ಹೀಗಿರುತ್ತೆ ಓಕೆ. ಟೀತ್ಸ್ ಎಲ್ಲ ಆ ಟೀತಲ್ಲಿ ಅದು ಮಾಡುತ್ತೆ. ಸುಲಿಯುತ್ತೆ. ಈ ಬ್ರಷ್ ಅದನ್ನು ಕ್ಲೀನ್ ಮಾಡ್ತಾ ಇರುತ್ತೆ. ಈ ಕನ್ವೇರ್ ಅಲ್ಲಿ ಏನಾಗುತ್ತೆ, ಅದ್ರದ್ದು ಸಿಪ್ಪೆ ಇಲ್ಲಿಗೆ ಬರುತ್ತೆ. ಸಿಪ್ಪೆ ಅಲ್ಲಿ ತೆಗೆದ್ಬಿಟ್ಟು ನಾವು ಟ್ರ್ಯಾಕ್ಟರ್ ನಿಲ್ಲಿಸ್ತೀವಿ, ಹಾಕ್ಬಿಡ್ತಾರೆ. ಒಳ್ಳೆ ಕಾಯಿ ಅಲ್ಲಿ ಬರುತ್ತೆ. ಏನಿದೆ ಕಾಸ್ಟ್ ಇದು ರೇಟು ಇದಕ್ಕೆ ಮಿಷನಿಗ? ಮಿಷನ್ ಬೆಲ್ಟ್ ಅಂತ ಬೆಲ್ಟ್ ಲೆಕ್ಕ, ಬೆಲ್ಟ್ ಲೆಕ್ಕ ಅಂತ ಹೇಳಿದ್ರೆ ಇದು ನಮ್ದು 4 ಬೆಲ್ಟ್. 4 ಬೆಲ್ಟ್ ಅಂತ 1 2 3 4 ಬೆಲ್ಟ್. ಅದೊಂದು ಬೆಲ್ಟ್ ಇದೆ ಟೀತ್ಸ್. ಇದೆ ಟೀತ್ಸ್ ನೋಡಿ, ಇದು ಬಾರಿ ಶಾರ್ಪ್ ಇರುತ್ತೆ. ಇದು ಟೀತ್ಸ್ ಇರುತ್ತೆ, ಎಲ್ಲದ್ರಲ್ಲೂ ಇರುತ್ತೆ ಟೀತ್ಸ್. ಅದು ತಿರುಗಿಸಿದ್ರೆ ಗೊತ್ತಾಗುತ್ತೆ. ಟೀತ್ಸ್ ಎಲ್ಲ ರನ್ನಿಂಗ್ ಮಾಡ್ತೀವಿ, ನೋಡ್ಬೇಕು. ಹೌದು. ಅದು ಕನ್ವೇರ್ ಅಲ್ಲಿ ಕ್ಲೀನ್ ಆಗಿ ತಗೊಂಡ್ ಬಂದ್ ಮೇಲೆ ಹಾಕುತ್ತೆ. ಅದು ಈ ಮೊದ್ಲೆಲ್ಲ ಇರ್ಲಿಲ್ಲ ಈ ಸಿಸ್ಟಮ್, ಕೈಲೇ ಸುಲಿಯೋದು. ಈಗ ಕಂಡಿಡಿದಿದ್ದಾರೆ ನೋಡಿ. ಇದು ಇಲ್ಲಿ ಅಡಿಕೆ ನೋಡಿ ಇಲ್ಲಿ ತಂದು ಏನ್ ಕ್ಲೀನ್ ಆಗಿ ಇದಕ್ ಕೊಡುತ್ತೆ. ಇದಕ್ಕೆ ಇದಕ್ ತಕ್ಷಣ ಇದು ಟೀತ್ ಇರುತ್ತಲ್ಲ, ಸುಲ್ದು ಬಿಡುತ್ತೆ. ಇದು 4 6 8 ದೊಡ್ಡ ಎಷ್ಟು ದೊಡ್ಡ ಯೂನಿಟ್ ಬೇಕಾದ್ರೂ ಇರುತ್ತೆ. ನಮ್ಗೆ ಎಷ್ಟು ಬೇಕು ನಾವು ಅಷ್ಟು ಮಾಡಿಸ್ಕೊಳ್ತಾರೆ. ನೀವು 4 ಬೆಲ್ಟ್ ಇಂದಿದ್ದು? ನಾವು 4 ಬೆಲ್ಟ್. ಅಂದ್ರೆ ಎಷ್ಟು ಒಂದ್ ಬೆಲ್ಟ್ ಲೆಕ್ಕ ಬರುತ್ತಾ ರೇಟ್ ಅಲ್ಲ? ರೇಟ್ ಹಾಗೆ ಆ ತರ 4 ಬೆಲ್ಟಿಗೆ ಇಷ್ಟು ರೇಟು, 1 ಬೆಲ್ಟಿಗೆ ಇಷ್ಟು. 2 ಬೆಲ್ಟಿಂದು ಇದೆ, 8 10 12 ಬೆಲ್ಟಿಂದು ಇದೆ. ದೊಡ್ಡ ಪಲ್ಪರ್, ಕಾಫಿ ಪಲ್ಪರ್ ಯೂನಿಟ್ ಹಾಗಿದೆ. ಇದಕ್ಕೊಂದು ಕನ್ವೇರ್ ಹಾಕ್ತಾರೆ. ಈ ಸಿಪ್ಪೆ ಇಲ್ಲಿ ಬಂದು ಬೀಳುತ್ತಲ್ಲ, ಇದಕ್ಕೊಂದು ಕನ್ವೇರ್ ಹೀಗೆ ಕೊಡ್ತಾನೆ. ನಾವು ಟ್ರ್ಯಾಕ್ಟರ್ ಗಾಡಿ ತಂದಲ್ಲಿ ನಿಲ್ಸ್ಬಿಟ್ರೆ ಆ ಕನ್ವೇರ್ ಅಲ್ಲಿ ಸಿಪ್ಪೆ ಹೋಗಿ ಅದಕ್ಕೆ ಬೀಳುತ್ತೆ. ಯಾರು ಹೊತ್ಕೊಂಡು ಹೋಗ್ಬೇಕಾಗಿದ್ದೇನೆ ಬೆಲ್ಟ್ ತರ. ಹೌದು ಹೋಗಿ ಅದಕ್ಕೆ ಬೀಳುತ್ತೆ. ಫ್ಯಾಕ್ಟ್ರಿಗೆ ಲೋಡ್ ಆಗುತ್ತೆ, ನಾವು ಲೋಡ್ ಮಾಡೋದೇನಿಲ್ಲ, ಅದೇ ಲೋಡ್ ಆಗುತ್ತೆ. ಲೇಬರ್ ಪ್ರಾಬ್ಲಮ್ ನ ಈ ಮಿಷನ್ ಸಾಲ್ವ್ ಮಾಡುತ್ತೆ. ಮೊದಲೆಲ್ಲ ಅಡಿಕೆ ಸುಲಿಯೋದು ಅಂದ್ರೆ ಬಹಳ ಕಷ್ಟ ಇತ್ತು. ಈಗ ಸುಲಿಯೋರೇ ಇಲ್ಲ, ಬಹಳ ಕಡಿಮೆ. ತರೀಕೆರೆ ಕಡೆ ಇದ್ದಾರೆ, ನಮ್ಮ ಮಲೆನಾಡಲ್ಲಿ ಕಮ್ಮಿ. ತರೀಕೆರೆ, ಬೀರೂರು ಆ ಕಡೆ ಇದ್ದಾರೆ, ಸುಲ್ತಾ ಇದ್ದಾರೆ. ಕಾಸ್ಟ್ ಜಾಸ್ತಿ ಆಗುತ್ತೆ, ಇದು ಚೀಪ್ ಆಗುತ್ತೆ. ಓಕೆ ನೋಡಿ, ಅವಾಗೆ ನೀವು ಹೇಳ್ದಂಗೆ 40 ವರ್ಷದ ಹಿಂದೆ ಏನು ಲೇಬರ್ ಪ್ರಾಬ್ಲಮ್ಸ್ ಅಂತ ಹೇಳಿದ್ರಿ. ಈ ಲೇಬರ್ ಪ್ರಾಬ್ಲಮ್ಸ್ ಈ ಮಿಷನ್ಗಳು ಕ್ಷಣಮಾರ್ಗದಲ್ಲಿ ಸಾಲ್ವ್ ಮಾಡುತ್ತೆ. ಆದ್ರೂ ಲೇಬರ್ ಪ್ರಾಬ್ಲಮ್. ಇದಕ್ಕೂ 3 ಜನ ಬೇಕೇ ಬೇಕಿದೆ. ಒಬ್ಬ ಅಲ್ಲಿ ಅಡಿಕೆ ಹಾಕ್ತಾ ಇರ್ಬೇಕು, ಒಬ್ಬ ಇಲ್ಲಿ ಸಿಪ್ಪೆನ್ ತೆಗೆದು, ಕನ್ವೇರ್ ಇದ್ರೆ ಅದೇ ಹೋಗ್ಬಿಡುತ್ತೆ, ಇಲ್ಲಿ ಅದ್ರ ತೆಗೆದು ಹೊತ್ತಾಕ್ಬೇಕು. ಒಬ್ಬ ಇಲ್ಲಿ ನಿಂತ್ಕೊಂಡು ಯಾವ್ದಾದ್ರು ಇದು ಮಿಸ್ ಆಗಿ ಬಂದ್ರೆ ಎಲ್ಲ ಅದನ್ನ ಕುಕ್ಕೆ ಇಟ್ಕೊಂತಾನೆ, ಅದು ಬೇರೆ ಬೇರೆ ಮಾಡಿ ಮಾಡ್ಕೊಡ್ಬೇಕು, 2ನೇ ಹಾಕ್ಬೇಕು. ಹಾಗೆಲ್ಲ ಅದ್ಭುತ. ನೀವು ಟ್ರೇಸ್ ಅಂದ್ರೆ ಅದೇ ಟ್ರೇಸ್ ಅಲ್ಲಿರೋದು? ಅದೇ ಟ್ರೇ. ಆ ಟ್ರೇಗಳನ್ನ ಅಲ್ಲೂ ಜೋಡಿಸಬಹುದು. ಈ ಅಲ್ಲಿ ಬಿಸಿಲಿದ್ದಾಗ ಏನ್ ಮಾಡ್ತೀವಿ, ಅಲ್ಲಿ ಜೋಡಿಸೋದೇ ಇಲ್ಲ. ಇದನ್ನ ಇಲ್ಲೇ ಇಟ್ಬಿಡ್ತೀವಿ ನಾವು, ಯಾರ್ಡಲ್ಲೇ ಬಿಸಿಲಲ್ಲೇ ಇಟ್ಬಿಡ್ತೀವಿ. ಪವರ್ ಪ್ರಾಬ್ಲಮ್ ಏನಿಲ್ಲ? ಪವರ್ ಪ್ರಾಬ್ಲಮ್ ಜನರೇಟರ್ ಇರುತ್ತೆ, ಜನರೇಟರ್ ಡಿಪೆಂಡ್ ಆಗುತ್ತೆ. ಜನರೇಟರ್ ಆಗ್ತದೆ. 40 ವರ್ಷದಿಂದ ಇದು ಯಾವ್ದು ಸೌಕರ್ಯಗಳು ಇರಲಿಲ್ಲ. ಅದು ಶ್ರಮ ಪಟ್ಟೆಲ್ಲ ಮಾಡೋದು. ಪೆಪ್ಪರ್ ಪೀಲರ್ ಅಂತ ಹೇಳಿ. ಪೆಪ್ಪರ್ ಪೀಲರ್ ಅಂದ್ರೆ? ಪೆಪ್ಪರ್ ಪೀಲರ್ ಅಂದ್ರೆ ನಾವು ಮೆಣಸನ್ನ ಕುಯ್ಕೊಂಡ್ ಬರ್ತೀವಿ, ಗೊನೆ ಮೆಣಸು ನೋಡಿದ್ವಿ, ಗರಿ ಬರುತ್ತಲ್ಲ, ಇಲ್ಲೇ ಇದೆ ಈ ತರ ಗರಿ ಬರುತ್ತೆ. ಇದ್ರಲ್ಲಿ ಕಾಳು ಇರುತ್ತಲ್ಲ, ಈಗ ಮುಗ್ದಿರೋದಷ್ಟು ಈ ಕಾಳು ಇರುತ್ತೆ, ಕ್ಲೀನ್ ಆಗಿ ಪೀಲ್ ಮಾಡುತ್ತೆ. ಅದನ್ನ ಇದಕ್ಕೆ ಹಾಕ್ಬಿಟ್ರೆ ಕ್ಲೀನ್ ಆಗಿ ಬಿಡಿಸುತ್ತೆ. ಕಾಳು ಆ ಕಡೆ ಬರುತ್ತೆ, ಈ ಗರಿ ಖಾಲಿ ಗರಿ ಆ ಸೈಡಿಗೆ ವೇಸ್ಟ್ ಆಗುತ್ತೆ, ಆ ಕಡೆ ಬರುತ್ತೆ. ಸೊ ಅದಕ್ಕೂ ಲೇಬರ್ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ ಇದು. ಅದು ಮೊದ್ಲು ಹೇಗೆ ತಿಳಿಬೇಕು, ಫಸ್ಟ್ ನಮ್ಮ ಮಲೆನಾಡಿಗಿಂತ ಕೇರಳದಲ್ಲಿ ಜಾಸ್ತಿ ಇದ್ದಿದ್ದು. ಅವರೇ ಹೆಚ್ಚು ಕಡಿಮೆ ತಮಿಳ್ನಾಡು ಕೇರಳದವರೇ ಬಂದೆಲ್ಲ ಮಾಡಿ ಅವ್ರ ಕಾಲಲ್ಲಿ ತುಳಿದು ಬಿಡಿಸ್ತಿದ್ರು. ಆಮೇಲೆ ಈ ಮಿಷನ್ಗಳೆಲ್ಲ ಬಂದಾಗ ಇದು ಈಸಿ ಆಗಿದೆ, ಪೀಲರ್. ಆಮೇಲೆ ಅದು ಕ್ಲೀನರ್. ನೀವು ಒಣಗ್ಸಾದ್ಮೇಲೆ ಅದರಲ್ಲಿ ಧೂಳು ಇರ್ತಕ್ಕಂಥದ್ದನ್ನೆಲ್ಲ ಮೇಲೆ ಹಾಕ್ಬಿಟ್ರೆ ಆಯ್ತು. ಯಾವ ಮೋಟರ್ ಇಲ್ಲ, ಏನಿಲ್ಲ. ಗ್ರಾವಿಟಿ ಮೆಕ್ಯಾನಿಕ್ಸ್ ಅಲ್ಲಿ ಯಾರೋ ಕೇರಳದವ್ರು ಕಂಡುಹಿಡಿದಿರೋದು. ಅದು ಹತ್ರ ಅದು ಕ್ಲೀನ್ ಮಾಡೋಕ್ ನೋಡಿದ್ರೆ ಸೌಂಡ್ ಅದ್ರದ್ದು ಅಂತ ಯಾವ್ದೋ ದೊಡ್ಡ ಮೋಟರ್ ಓಡ್ತಾ ಇದೆ ಅಂತ ಸೌಂಡ್ ಕೇಳುತ್ತೆ. ಬಟ್ ಆ ಟೆಕ್ನಾಲಜಿ ಬಾರಿ ಚೆನ್ನಾಗಿ ಈಗ ಇಲ್ಲಿ ಎಲ್ಲ ಮಾಡ್ತಾ ಇದಾರೆ. ಫಸ್ಟ್ ಅದು ನಾವೆಲ್ಲ ಕೇರಳದಿಂದ ತುಂಬಾ ವರ್ಷ ಆಯ್ತು. ಏನು ಕಾಸ್ಟ್ ಅದೆಲ್ಲ? ಅವಾಗೆಲ್ಲ 9,000 ರೂಪಾಯಿ ಇತ್ತು. ನಾವು ಅಲ್ಲಿಂದ ತರೋದಕ್ಕೆ ಒಂದೊಂದು ತರ ಕಷ್ಟ ಅಂತ ಹೇಳಿ ನಾವು ಒಂದಷ್ಟು ಜನ ಪ್ಲಾಂಟರ್ಗಳು ಸೇರ್ಕೊಂಡು ಒಂದು 7-8 ಹಿಂಗ್ ಬುಕ್ ಮಾಡಿ ಲಾರಿಲಿ ಹಾಕೊಂಡು ಬರ್ತಿದ್ರು. ಏನ್ ಲೈಟ್ ವೆಯ್ಟ್ ಅದ್ರಲ್ಲಿ ಏನೂ ಇಲ್ಲ, 2 ಜನ ಹಿಂಗೆ ಎತ್ತಿಡ್ಬೋದು. ತಗಡು ಮೇಲಿಂದ ಹಾಕ್ಬೇಕಾ? ಮೇಲಿಂದ ಮಾತ್ರ ಹಾಕ್ಬೇಕು. ಮೇಲಿಲ್ಲಿ ಹೆಂಗೆ ಇಟ್ಕೊಂಡು ಸ್ಟ್ಯಾಂಡ್ ಮೇಲೆ ನಿಂತ್ಕೊಂಡು ಸುರಿತಾರೆ. ಕ್ಲೀನ್ ಆಗಿ ವರ್ಟಿಕಲ್ ಆಗಿ ಹಿಂಗ್ ತಿರುಗ್ತಾ ಬರುತ್ತೆ ಅಷ್ಟೇ. ಬಂದು ಧೂಳೆಲ್ಲ ಅದು 2 ಕೊಟ್ಟಿದ್ದಾನೆ ಇದು ಹೊರಗೆ ಬರೋದಕ್ಕೆ. ಧೂಳೆಲ್ಲ ಒಂದ್ರಲ್ಲಿ ಬರುತ್ತೆ, ಕಾಳೆಲ್ಲ ಒಂದ್ರಲ್ಲಿ ಬರುತ್ತೆ. ಭಾರಿ ಸಿಂಪಲ್ ಮೆಕ್ಯಾನಿಸಮ್. ಅದು ಸಾಧ್ಯನೇ ಇಲ್ಲ. ಅದು ಯಾಕೆ ಕಂಡಿಡ್ನೋ ಭಾರಿ ಈಸಿ. ಯಾವ ಮೋಟರ್ ಇಲ್ಲ, ಏನಿಲ್ಲ. ಹಾಗೆ ಹಾಕೋದು, ಹಾಗೆ ಸುಮ್ಮನೆ ಹಾಕ್ಬಿಟ್ರೆ ಆಯ್ತು.
ಚೆನ್ನಾಗಿದೆ ಅಂದ್ರೆ ನೀವು ಉಪಯೋಗದಾಗ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೂ ಮೊದ್ಲೆಲ್ಲ ನಾವು ತಂದಿದೀವಲ್ಲ ಹಾಳು ಬಿದ್ದಿದಾವಲ್ಲ ಮೋಟ್ರದು, ಅವು ಸಕ್ಸಸ್ಸೇ ಆಗ್ಲಿಲ್ಲ. ಇದು ಭಾರಿ ಚೆನ್ನಾಗಾಗತ್ತೆ. ಹೇಗಿದೆ ಮೆಣಸಿನ ರೇಟ್ ಇವಾಗ? ಮೆಣಸಿನ ರೇಟ್ ಈ ವಾರದಲ್ಲಿ ಸ್ವಲ್ಪ ಜಂಬ 510ಕ್ಕೆ ಹೋಗಿದೆ. ಬಟ್ ಕಡಿಮೆನೆ ಅದೇನಾಗಿದೆ ಈಗ ರೇಟ್ ಜಾಸ್ತಿ ಆದ ತಕ್ಷಣ ಗೊತ್ತಲ್ಲ, ಲೇಬರ್ ಜಾಸ್ತಿ ಜಾಸ್ತಿ ಆಗುತ್ತೆ. ಅದು ಕಮ್ಮಿ ಆದಾಗ ಬ್ಯಾಲೆನ್ಸ್ ಮಾಡಕ್ಕೆ ಅದು ರೇಟ್ ಕಮ್ಮಿ ಆಗಿದೆ, ಲೇಬರ್ ಕಮ್ಮಿ ಆಗಿದೆ. ಈಗ ಅಡಿಕೆ ಕೊನೆ ತೆಗಿತಾರಲ್ಲ, ಈಗ ಕೊನೆಗೆ ಬಂದಿದ್ದಾರೆ ಕೊನೆ ತೆಗಿಯೋರು. ಮೊದ್ಲೆಲ್ಲ ₹1 1.5 ಇತ್ತು. ಈಗ ನೀವು ಕೊನೆಯಲ್ಲಿ 5 kg ಇರ್ಲಿ 10 kg ಇರ್ಲಿ 2 kg ಇರ್ಲಿ ₹9. ಅಡಿಕೆ ನೋಡಿ ಈಗ ಮಾರ್ಕೆಟ್ ಬಿದ್ದೋಗ್ಬಿಟ್ಟಿದೆ, ಕಂಪ್ಲೀಟ್ ಬಿದ್ದೋಗಿದೆ, ಭಾರಿ ಕಡಿಮೆ ಆಯ್ತು. ತುಂಬಾ ಕಷ್ಟ. ಆದ್ಮೇಲೆ ಅಡಿಕೆಗೆ ಏನಂದ್ರೆ ಸ್ಕಿಲ್ಡ್ ಲೇಬರ್ ಆಗ್ಬೇಕು, ಯಾರ್ಯಾರೋ ಮಾಡಕ್ಕಾಗಲ್ಲ. ಕಾಪಿನಾದ್ರೂ ಯಾರೋ ಹಿಡ್ಕೊಂಡ್ಬಂದು ಕುಯಿಸ್ಬಿಡ್ಬೋದು. ಅಡಿಕೆ ಆಗಲ್ಲ, ಅವ್ನು ಹತ್ತೋನೇ ಆಗ್ಬೇಕು, ತೆಗಿಯೋನೇ ಆಗ್ಬೇಕು. ಅದೆಲ್ಲ ಭಾರಿ ಇಂಪಾರ್ಟೆಂಟ್. ತುಂಬಾ ನಾಯಿ ಸಾಕಿದ್ರಿ ನೀವು? ಇಲ್ಲ, 2-3 ಇದಾವೆ ಮಂತ್ರಿ ನಾಯಿಗಳು. ಒಂದೇನೋ ಡ್ಯಾಶ್ ಹೊಂಡಿದೆ, 2 ಇದಾವೆ. ಇದು ನನ್ನ ಮೊಮ್ಮಗ ಅಲ್ಲೆಲ್ಲೋ ಲೈನಲ್ಲಿ ಮರಿ ಆಗಿತ್ತು, ನನಗ್ ಬೇಕು ಅಂತ ತಂದು ಸಾಕೊಂಡ್ಯ. ಮನೆ ಒಂದು ರೋಡ್ ಬಂದು ನಾವು ಆರ್ಡರ್ ಮಾಡಿದ್ವಿ. ಹಳೆ ಮನೆ ಮಧ್ಯೆ ಇತ್ತು, ಸ್ವಲ್ಪ ಇದೆ ಈಗಲೂ. ಅದು ಗೋಡೆಗಳ ಕೆಲದು ಇದ್ದಂಗೆ ಹೊರಗಡೆ ಎಲ್ಲ ತಗೊಂಡು ಮಾಡಿದ್ದು. ಇವು ಸೆಡ್ ಗೋಡನ್ನು ಇವೆಲ್ಲ ಬೇಕು. ಗೋಡನ್ ಈ ಕಡೆ ಈಗ ಒಂದು ಟ್ರ್ಯಾಕ್ಟರ್ ಸೆಡ್, ಆ ಕಡೆ ಕಾರ್ ಸೆಡ್, ಆ ಸೈಡ್ ಒಂದು ಗೋಡನ್ನು ಚಿಕ್ಕದು ಹೀಗೆ.